ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನ್ ಸತೀಶ್ ಹೊಸಹಳ್ಳಿ. ಈ ಬಾರಿ ಎಲ್ಲರೂ ಸಮೀಕ್ಷೆಯನ್ನ ಮಾಡಿದ್ವು. ಹಲವಾರು ಸಮೀಕ್ಷಾ ಸಂಸ್ಥೆಗಳು ಅಂದ್ರೆ ಯಾವೆಲ್ಲ ಪ್ರೆಡಿಕ್ಟ್ ಮಾಡಿದ್ವು ಆ ಸಂಸ್ಥೆಗಳು ತಮ್ಮ ಪ್ರೆಡಿಕ್ಷನ್ ನ ಬಿಡುಗಡೆ ಮಾಡ್ತಾ ಬಂದ್ವು. ಅದರಲ್ಲಿ ನಮ್ಮ ಚಾನಲ್ ಕೂಡ ಕೆಲವೊಂದು ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡಿದಂತ ಪ್ರೆಡಿಕ್ಷನ್ ನ ನಿಮ್ ಮುಂದೆ ಇಡ್ತಾ ಬಂತು. ಸಮೀಕ್ಷೆಯನ್ನ ನಿಮ್ ಮುಂದೆ ಸರ್ವೆಗಳನ್ನ ನಿಮ್ ಮುಂದೆ ಇಡ್ತಾ ಬಂತು. ಸೊ ಅದರಲ್ಲಿ ಕೆಲವು NDAಗೆ ಸರಳ ಬಹುಮತ ಬರ್ಬೋದು, ಅಥವಾ ಇಂಡಿಯಾ ಕೂಟನೇ ಸರಳ ಬಹುಮತಕ್ಕಿಂತ ಹೆಚ್ಚು ಗೆಲ್ಲುತ್ತೆ, ಮತ್ತೆ ಕೆಲವು ಹೇಳಿದ್ವು ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಅಂತ. ಸೊ ನಾವು ಕೂಡ ಅದನ್ನ ಪ್ರೆಡಿಕ್ಟ್ ಮಾಡಿದ್ವಿ. ಖಂಡಿತವಾಗಲೂ ಕೇಂದ್ರದಲ್ಲಿ ಈ ಬಾರಿ 240ಕ್ಕಿಂತ ಹೆಚ್ಚು ಸ್ಥಾನವನ್ನ ಬಿಜೆಪಿ ಗೆಲ್ಲಲು ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾವು ಕೂಡ ಹೇಳಿದ್ವಿ. ಸೊ ಆ ಪ್ರೆಡಿಕ್ಟ್ ಕೂಡ ಮಾಡಿದ್ವಿ, ಅಥವಾ ನಾವು ಮಾಡಿದ್ವಿ. ಯಾವುದೇ ಪ್ರೆಡಿಕ್ಟ್ ನಾವು ಮಾಡಿದ್ದಲ್ಲ, ಆ ಪ್ರೆಡಿಕ್ಟ್ ಯಾವ್ದು ಸಂಸ್ಥೆ ಮಾಡ್ತವೆ, ಯಾವ ಸರ್ವೆ ಸಂಸ್ಥೆಗಳಿರ್ತೋ ಆ ಸರ್ವೆ ಸಂಸ್ಥೆಗಳ ಸರ್ವೆಯನ್ನು ನಾವು ನಿಮ್ಮ ಮುಂದಿರ್ತಾ ಬಂದಿದ್ವಿ. ಅದೇ ರೀತಿ ಬಹುತೇಕ ಸರ್ವೆ ಸಂಸ್ಥೆಗಳು ಹೇಳ್ತಾ ಬಂದಿದ್ದೇನೆ ಅಂದ್ರೆ, ಚುನಾವಣಾ ಎಕ್ಸ್ಪರ್ಟ್ಗಳು ಹೇಳ್ತಾ ಬಂದಿದ್ದೇನೆ ಅಂದ್ರೆ, ಮೊದಲು ಬಿಜೆಪಿ ಯಾವುದೇ ಕಾರಣಕ್ಕೂ 300ರ ಗಡಿಯನ್ನ ದಾಟಲ್ಲ, 400 ಪಾರ್ ಅಂತ ಪ್ರಧಾನಿಯವರು ಮಾತನಾಡ್ತಾ ಇದ್ರೆ, ಇಲ್ಲಿ ಸರ್ವೆ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದು ಆ ರೀತಿ ಹೇಳ್ತಿದ್ದೆ. ಸರ್ವೆ ಸಂಸ್ಥೆಗಳು ಅಂದ್ರೆ ಸಣ್ಣ ಪುಟ್ಟ ಸರ್ವೆ ಸಂಸ್ಥೆಗಳು, ಸ್ವತಂತ್ರವಾಗಿ ಸರ್ವೆಯನ್ನ ಮಾಡ್ತಕ್ಕಂಥ ಸಂಸ್ಥೆಗಳು. ಯಾವುದೇ ಕಾರಣಕ್ಕೂ ಮೋದಿ ಅವರು 250ರ ಗಡಿಯನ್ನ ದಾಟಲ್ಲ. ಈ ಬಾರಿ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಬಂದಿದ್ವು. ಆದ್ರೆ ರಾತ್ರೋರಾತ್ರಿ ಚುನಾವಣೆ ಫಲಿತಾಂಶ ಬರ್ಲಿಕ್ಕೆ ಒಂದು ದಿನ ಇದೆ ಎಂದಾಗ ಎಕ್ಸಿಟ್ ಪೋಲ್ ಬರುತ್ತೆ. ಎಕ್ಸಿಟ್ ಪೋಲ್ ಬಂದ ತಕ್ಷಣ ನಮ್ಮ ಎಲ್ಲ ಸೋಕಾಲ್ಡ್ ಗೋಧಿ ಮೀಡಿಯಾಗಳು ಅದನ್ನ ಮುಂದಿಟ್ಟು ಚರ್ಚೆಯನ್ನ ಮಾಡ್ತವೆ. ಎಲ್ಲದರಲ್ಲೂ NDA ಸರ್ಕಾರ ಅಧಿಕಾರಕ್ಕೆ ಬಂದಾಯ್ತು ಅಂತ. ಕಾಂಗ್ರೆಸ್ ಅವತ್ತು ಅದನ್ನು ತಿರಸ್ಕರಿಸುತ್ತೆ. ಇದು ಯಾವುದೇ ಕಾರಣಕ್ಕೂ ಎಕ್ಸಿಟ್ ಪೋಲ್ ಅಲ್ಲ, ಬದಲಾಗಿ ಮೋದಿ ಪೋಲ್ ಅಂತ ಹೇಳುತ್ತೆ. ಹಾಗಂತೇಳಿ ಮೋದಿ ಅವರು ಆ ಸಂದರ್ಭದಲ್ಲಿ ಅದನ್ನ ಎಕ್ಸಿಟ್ ಪೋಲ್ ಅಂತ ತೋರಿಸಿ ಏನೋ ಆಗ್ಬೇಕಾದ್ರೆ ಮೋದಿ ಕೂಡ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದರೆ ಇದರಿಂದ ಯಾರಿಗೆ ಪ್ರಯೋಜನ, ಯಾರನ್ನ ಒಪ್ಪಿಸ್ಲಿಕ್ಕೋಸ್ಕರ, ಯಾರ ಇದನ್ನ ಪಡಿಲಿಕ್ಕೋಸ್ಕರ ಈ ಸಮೀಕ್ಷಾ ಸಂಸ್ಥೆಗಳು ಇಂಥ ಒಂದು ಎಕ್ಸಿಟ್ ಪೋಲ್ ಬಿಡುಗಡೆ ಮಾಡಿದ್ವು. ರಾತ್ರಿ ಬಿಜೆಪಿಯನ್ನ 350 ಸ್ಥಾನಗಳನ್ನು ಗೆಲ್ಲಿಸ್ತಾರೆ. ರಾತ್ರಿ NDA 390 ಗೆಲ್ಲುತ್ತೆ. ಆದ್ರೆ ಬೆಳಿಗ್ಗೆ ಫಲಿತಾಂಶ ಬರೋದ್ರೊಳಗಡೆಯಾಗಿ ಅದು 240 ಸ್ಥಾನವನ್ನ ಬಿಜೆಪಿ ಗೆಲ್ಲಿಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರನ್ನ ಮೆಚ್ಚಿಸಲಿಕ್ಕೆ ಸಮೀಕ್ಷಾ ಸಂಸ್ಥೆಗಳು ಇಂತಹ ಸಮೀಕ್ಷೆಗಳನ್ನ ಬಿಡುಗಡೆ ಮಾಡ್ತವೆ? ಅವೇ ಸಣ್ಣ ಪುಟ್ಟ ಸಮೀಕ್ಷಾ ಸಂಸ್ಥೆಗಳಲ್ಲ, ಅಥವಾ ಯಾವ್ದು ಟ್ವಿಟರ್ ಅಲ್ಲಿ ಆಗ್ತಕ್ಕಂಥ ಸಮೀಕ್ಷಾ ಸಂಸ್ಥೆಗಳಲ್ಲ, ಫೇಸ್ಬುಕ್ ಅಲ್ಲಿ ಮಾಡ್ತಕ್ಕಂಥ ಸಮೀಕ್ಷೆಗಳಲ್ಲ. ಇವರು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ನಡೆಸ್ತಕ್ಕಂಥ, ದೊಡ್ಡ ದೊಡ್ಡ ಸಂಸ್ಥೆಗಳು ನಡೆಸ್ತಕ್ಕಂಥ ಸಮೀಕ್ಷಾ ಸಂಸ್ಥೆಗಳು. ಯಾರನ್ನ ಮೆಚ್ಚಿಸ್ಲಿಕ್ಕೆ ಇವರು ಇಂಥ ಒಂದು ಸಮೀಕ್ಷೆಯನ್ನ ಮುಂದಿರ್ತಾರೆ, ಅಥವಾ ಯಾರನ್ನ ತಪ್ಪು ದಾರಿಗೆಗೋಸ್ಕರ ಇವರು ಈ ರೀತಿ ಮಾಡ್ತಾರೆ? ಒಂದ್ ಕಡೆ ಬಿಜೆಪಿಗೆ ಏನಾದ್ರು ಇದು ಹೆಲ್ಪ್ ಆಗುತ್ತೆ ಅಂದ್ರೆ, ಯಾವುದೇ ಕಾರಣ ಬಿಜೆಪಿ ಅದರಿಂದ ಏನು ಹೆಲ್ಪ್ ಆಗಲ್ಲ, ಕಾರಣ ಚುನಾವಣೆ ಮುಗ್ದೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ಇಂತಹ ಬೋಗಸ್ ಸಮೀಕ್ಷೆಗಳನ್ನ ಯಾಕೆ ಮುಂದಿರ್ತಾರೆ? ಇದು ಮೊದಲಲ್ಲ, ಇದೇನು ಮೊದಲಲ್ಲ. ಏನೋ ಮಿಸ್ ಆಗತ್ರ ಆಗಿರುತ್ತೆ ಅಂತ ಅನ್ಲಿಕ್ಕೆ ಇದು ಮೊದಲ ಬಾರಿ ಅಲ್ಲ. ಎಕ್ಸಿಟ್ ಪೋಲ್ಗಳು ಯಾವಾಗೆಲ್ಲ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದ್ದಾವೋ, ನಮ್ಮ ಸೋಕಾಲ್ಡ್ ಗೋಧಿ ಮೀಡಿಯಾಗಳು ಯಾವಾಗೆಲ್ಲ ಇಂತಹ ಸಮೀಕ್ಷೆಯನ್ನ ಮುಂದಿಟ್ಟು ಚರ್ಚೆ ಮಾಡಿದ್ದಾವೋ, ಆ ಬಾರಿ ಪ್ರತಿ ಬಾರಿ ಕೂಡ ಇದೇ ರೀತಿ ರಿಸಲ್ಟ್ ಬಂದಿದೆ. ಆದ್ರೆ ಯಾಕೆ ಹೀಗೆ ಇವ್ರು ಮಾಡ್ತಾರೆ ಅಂತಂದ್ರೆ, ಇದಕ್ಕೆ ಕಾರಣ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಹೆಲ್ಪ್ ಆಗ್ಲಿ ಅಂತಾಗ್ಲಿ, ಅಥವಾ ಮೋದಿಯನ್ನ ಒಂದು ರಾತ್ರಿ ವೈಭವೀಕರಿಸೇನೋ ಮಾಡಬಹುದು ಅಂತಾಗ್ಲಿ ಅಲ್ಲ. ಬದಲಾಗಿ ಏನು ಬೆಟ್ಟಿಂಗ್ ಮಾಫಿಯಾ ಇದೆ, ಆ ಬೆಟ್ಟಿಂಗ್ ಮಾಫಿಯಾದೊಂದಿಗೆ ಅವ್ರು ಕೈ ಜೋಡಿಸಿದ್ದಾರಾ? ಎಸ್, ಈ ಒಂದು ಅನುಮಾನ ಎಲ್ಲರನ್ನು ಕಾಡ್ತಾ ಇದೆ. ಯಾಕೆಂದ್ರೆ ಯಾವಾಗ ಈ ಬಾರಿ NDA ಮೈತ್ರಿಕೂಟ 300 ರೀಚ್ ಆಗಲ್ಲ, 277 ರೀಚ್ ಆಗೋದು ಕಷ್ಟ, ಅಧಿಕಾರಕ್ಕೆ ಬರೋದು ಕಷ್ಟ ಅನ್ನೋ ಭಾವನೆ ಜನರಲ್ಲಿ ಮೂಡ್ತಾ ಇತ್ತು, ಆಗ ಬೆಟ್ಟಿಂಗ್ ತುಂಬಾನೇ ಕಡಿಮೆ ಆಯ್ತು. ಬಿಜೆಪಿ ಪರವಾಗಿ ಬೆಟ್ಟ ಹಾಕೋರೆ ಇಲ್ದಂಗಾಗಿದ್ರು. ಹಾಗಾಗಿ ರಾತ್ರಿ ಬೆಟ್ಟಿಂಗ್ ಕೂಡಗಳ ಇದಕ್ಕೆ ಬೀಳ್ತಕ್ಕಂಥ ಈ ಎಕ್ಸಿಟ್ ಪೋಲ್ಗಳು ಈ ರೀತಿ ಸಮೀಕ್ಷೆಯನ್ನ ಬಿಡುಗಡೆ ಮಾಡ್ತವೆ. ಕೋಟಿ ಬೆಟ್ ಬೀಳುತ್ತೆ. ಯಾರೋ ಒಬ್ಬ ಬೆಟ್ಟಿಂಗ್ ದಂಧೆಯಲ್ಲಿ ಬೆಟ್ಟಿಂಗ್ ಕೂಡ ಆಗ್ತಾ ಎಲ್ಲವನ್ನ ಬಾಚ್ಕೊಂಡು ಮನೆಗೆ ಹೋಗ್ತಾನೆ. ಸೊ ಅಂತವರ ಬಲೆಗೆ ಬೀಳ್ತಕ್ಕಂಥ ಇಂಥ ಎಕ್ಸಿಟ್ ಪೋಲ್ ಅಥವಾ ಸರ್ವೆ ಸಂಸ್ಥೆಗಳು ಅವರ ಜೊತೆ ಕೈ ಜೋಡಿಸಿ ಇಂಥ ಬೆಟ್ಟಿಂಗ್ಗೋಸ್ಕರ ಇಂಥ ಎಕ್ಸಿಟ್ ಪೋಲ್ಗಳನ್ನ ಬಿಡುಗಡೆ ಮಾಡಿ ರಾತ್ರಿ ಅದು ದೊಡ್ಡ ಸುದ್ದಿ ಆಗುವಾಗ ಮಾಡ್ತಾರೆ. ಇಲ್ಲ ಅಂದ್ರೆ ಬೆಟ್ಟಿಂಗ್ ದಂಧೆಗೆ ಇವರು ಕೈ ಹಾಕ್ಲಿಲ್ಲ ಅಂದಿದ್ದೆ ಆದ್ರೆ, ಬೆಟ್ಟಿಂಗ್ ಕುಳಗಳ ಜೊತೆ ಇವರು ಕೈ ಜೋಡಿಸ್ತಿಲ್ಲ ಅಂದ್ರೆ, ಇವರು ಯಾವ ಕಾರಣಕ್ಕೆ ಯಾರಿಗೆ ಹೆಲ್ಪ್ ಆಗ್ಲಿ ಅಂತ ಇಂಥ ಒಂದು ಬೋಗಸ್ ಸಿಹಿ ಸುಳ್ಳುಗಳನ್ನ ಹೇಳ್ತಾರೆ. ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ಬಿಜೆಪಿಗೆ ಏನು ಉಪಯೋಗ ಆಗುತ್ತೆ ಅಂದ್ರೆ ಖಂಡಿತ ಇಲ್ಲ. ಬಿಜೆಪಿಗೆ ಏನೋದ್ರಿಂದ ಉಪಯೋಗ ಇಲ್ಲ. ಒಂದ್ ರಾತ್ರಿ ಖುಷಿ ಪಡ್ಬೋದು ಅಷ್ಟೇ, ನಾವು 300 ಬಂದಿರೋ ನಾವು 300 ಗೆದ್ದು ಬಿಡ್ತೀವಿ ಅಂತ. ಅದು ಬಿಟ್ರೆ ಮತ್ಯಾವ ಪ್ರಯೋಜನವೂ ಇಲ್ಲ ಬಿಜೆಪಿಗೆ.
ಕಾಂಗ್ರೆಸ್ಗೆ ಆಗುತ್ತೆ ಅಂದ್ರೆ ಯಾಕೆ ಕಾಂಗ್ರೆಸ್ ಅದರಿಂದ ಏನು ಪ್ರಯೋಜನ ಇಲ್ಲ, ಕಾಂಗ್ರೆಸ್ 100ರ ಗಡಿ ದಾಟಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಇಡೀ ಇಂಡಿಯಾ ಮೈತ್ರಿಕೂಟ 130ಕ್ಕಿಂತ ಹೆಚ್ಚು ಗೆಲ್ಲಲ್ಲ ಅಂತಾರೆ. 235 ಸ್ಥಾನಗಳನ್ನ ಇವತ್ತು ಇಂಡಿಯಾ ಮೈತ್ರಿಕೂಟ ಗೆಲ್ತಾ ಇದೆ. ಯಾರಿಗೆ ಪ್ರಯೋಜನ? ಇದರ ಪ್ರಯೋಜನ ಯಾರಿಗೆ ಅಂದ್ರೆ ಯಾರು ಬೆಟ್ಟಿಂಗ್ ದಂಧೆಯನ್ನು ನಡೆಸ್ತಾರೆ, ಯಾರು ಬೆಟ್ಟಿಂಗ್ ಆಡ್ತಾರೆ, ಯಾರು ಬೆಟ್ ಕಟ್ಟಿ ಜನರನ್ನ ಮೋಸಗೊಳಿಸ್ತಾರೆ, ಯಾವ ಲಾಟ್ರಿ ಕಂಪನಿಗಳು, ಯಾವ ಬೆಟ್ಟಿಂಗ್ ಕಂಪನಿಗಳು, ಇವರಿಗೆ ಇದು ಲಾಭ. ಆ ಕಾರಣಕ್ಕೋಸ್ಕರ ಬೆಟ್ಟಿಂಗ್ ಕುಳಗಳು ಇವ್ರನ್ನ ಡೀಲ್ ಮಾಡ್ತಾರೆ. ಯಾಕೆಂದ್ರೆ ನೋಡಿ, ನಾವೀಗ IPL ನೋಡ್ತಾ ಇರ್ತೇವೆ. IPL ಏನಾಗುತ್ತೆ ಅಂದ್ರೆ ಇನ್ನೇನು ಗೆದ್ದಾಯ್ತು, ಇವತ್ತು ಖಂಡಿತವಾಗಲೂ RCB ವಿನ್ ಆಗುತ್ತೆ. ಎಲ್ರು ಅತಿ ಹೆಚ್ಚು ಜನ ಬೆಟ್ ಹಾಕ್ತೀವಿ, ಅತಿ ಹೆಚ್ಚು ಜನ ಬೆಟ್ ಹಾಕ್ತಾರೆ RCB ಗೆಲ್ಲುತ್ತೆ, ಈ ಬಾರಿ RCB ಗೆಲ್ಲುತ್ತೆ ಅಂತ. ಆದ್ರೆ ಅವತ್ತು RCB ಗೆಲ್ಲಲ್ಲ. ಇದು ನಮ್ಮ ಬೆಟ್ಟಿಂಗ್ ಕುಳಗಳಿಗೂ ನಮ್ಮ ಇಂತಹ ಸಂಸ್ಥೆಗಳಿಗೂ ಇರ್ತಕ್ಕಂಥ ಒಳ ಒಪ್ಪಂದಗಳು. ಆ ಒಪ್ಪಂದಗಳು ನಮಗೆ ಗೊತ್ತಾಗಲ್ಲ, ಬಟ್ ಆ ಒಪ್ಪಂದ ನಡೆದಿರುತ್ತೆ. ಸೊ ಹಾಗೆ ನಡೀತಾ ಇದೆ, ಏನು ಮಾಡುವಾಗಿಲ್ಲ. ಪ್ರತಿ ಬಾರಿ ಕೂಡ ಇಂಥ ಸಂಸ್ಥೆಗಳು ದುಡ್ಡಿಗೋಸ್ಕರ ಇಂಥ ಪ್ರೆಡಿಕ್ಷನ್ ಮಾಡಿ ಜನರನ್ನ ತಪ್ಪು ದಾರಿಗೆ ಎಳಿತಾರೆ. ಯಾಕೆಂದ್ರೆ ನನ್ನ ಪ್ರಕಾರ ಯಾವುದೇ ಪ್ರೊಡಕ್ಟ್ ಮಾಡ್ಲಿ, ಯಾರೇ ಸರ್ವೆಯನ್ನ ಮಾಡ್ಲಿ 100% ಕರೆಕ್ಟ್ ಅಂತ ಮಾಡ್ಲಿಕ್ಕಾಗಲ್ಲ. ಎಸ್, ಆದ್ರೆ ಕೊನೆ ಪಕ್ಷ ನಾನು 250 ಹೇಳಿದ್ರೆ 200 ಕಾರು ಬಂದು ನಿಂತ್ಕೋಬೇಕಲ್ವಾ, 200 ಪ್ರೀತ್ ಆಗ್ಬೇಕಲ್ವಾ ಪಕ್ಷ. ಇವರು 390 ಹೇಳಿದ್ದು 290ಕ್ಕೂ ಬರಲ್ಲ ಅಂದ್ರೆ ಅರ್ಥ ಏನು? 40 ಸ್ಥಾನ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು 50 ಸ್ಥಾನ ಹೆಚ್ಚು ಕಮ್ಮಿ ಆದ್ರೂ ಅಡ್ಡಿ ಇಲ್ಲ. ಇವರು 150 ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ರೆ, ಕಳೆದ ಬಾರಿ ಕರ್ನಾಟಕದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಸೇಮ್ ಎಕ್ಸಿಟ್ ಪೋಲ್ಗಳು ಬರುತ್ತೆ. ಅಲ್ಲಿ ಬಿಜೆಪಿಯನ್ನ 130 ಸ್ಥಾನ ನಿಲ್ಲಿಸ್ತಾರೆ. ಆದ್ರೆ ಬಿಜೆಪಿ ಕೇವಲ 65 ಸ್ಥಾನವನ್ನು ಮಾತ್ರ ಗೆಲ್ಲುತ್ತೆ, ಕಾಂಗ್ರೆಸ್ 136 ಗೆಲ್ಲುತ್ತೆ. ಹಾಗಾದ್ರೆ ಇಂತಹ ಸುಳ್ಳು ಅಂಕಿಅಂಶಗಳನ್ನ ಇವ್ರು ಯಾಕೆ ನೀಡ್ತಾರೆ ನನಗೆ ತಿಳಿದಾಗೆ. ಸೊ ಇದೊಂದು ಬೆಟ್ಟಿಂಗ್ ಮಾಫಿಯಾ. ಬೆಟ್ಟಿಂಗ್ ಮಾಫಿಯಾಕ್ಕೋಸ್ಕರ ಇಲ್ಲಿ ಜನರ ಹಣವನ್ನ ಬಲಿಕೊಡ್ಲಿಕ್ಕೋಸ್ಕರ, ಸಾಮಾನ್ಯ ಜನರ ಹಣವನ್ನ ಬಲಿಕೊಡ್ಲಿಕ್ಕೋಸ್ಕರ, ಬೆಟ್ಟಿಂಗ್ ಅಲ್ಲಿ ಯಾಕೆ ಸಾಮಾನ್ಯ ಜನರನ್ನ ಸಾಯಿಸ್ಲಿಕ್ಕೋಸ್ಕರ ಇಂತಹ ಸಂಸ್ಥೆಗಳು ಬೆಟ್ಟಿಂಗ್ ಕುಣಗಳಿಂದ ಹಣವನ್ನ ಪಡೆದು ಬೆಟ್ಟಿಂಗಿಗೋಸ್ಕರ ಇಂತಹ ಅಂಕಿಅಂಶವನ್ನ ಬಿಡುಗಡೆ ಮಾಡ್ತವೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.